ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರ ಸ್ತೋತ್ರ ಸ್ತುತಿಗೂ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸ್ತೋತ್ರಪ್ರಿಯ ಸ್ತುತಿಮತಿ ಸ್ತುತಿ ಸಂಸ್ತುತ ವೈಭವ ಅಂತ ಅವಳನ್ನು ಕೊಂಡಾಡ್ತಾ ಇರುವಂತಹ ಪರಿಯನ್ನು ನಾವು ಶಾಸ್ತ್ರದಲ್ಲಿ ಕಾಣ್ತೇವೆ. ವಿಶೇಷವಾಗಿ ಅವಳನ್ನು ಸ್ತುತಿ ಮಾಡತಕ್ಕಂಥದ್ದು, ಅವರನ್ನು ಸ್ತೋತ್ರ ಮಾಡತಕ್ಕಂಥದ್ದು, ಆ ಸ್ತುತಿ ಮತ್ತು ಆ ಸ್ತೋತ್ರಗಳಿಂದಾಗಿ ಸಂತೋಷದಿಂದಿರತಕ್ಕಂತಹ ಅವಳ ಸ್ವರೂಪವನ್ನು ಶಾಸ್ತ್ರದಲ್ಲಿ ಚಿಂತನೆ ಮಾಡ್ತೇವೆ. ಅಂತಹ ದೇವಿಯ ವಿಶೇಷವಾದಂತಹ ಒಂದು ಸ್ತೋತ್ರದ ಆರಾಧನೆ ಚಂಡಿಕಾ ಹೋಮಾದಿಗಳು ನಡೀತದೆ. ಸಪ್ತಶತಿ ಎನ್ನುವಂತಹ 700 ಮಂತ್ರದಲ್ಲಿ ದೇವಿ ಮಾಹಾತ್ಮ್ಯವನ್ನು ನಿತ್ಯವಾಗಿ ಪಠಣೆ ಮಾಡುವ ಮೂಲಕವಾಗಿ, ಹೋಮಿಸುವ ಮೂಲಕವಾಗಿ ದೇವರನ್ನು ಒಳಗೆ ಶಾಸ್ತ್ರೋಕ್ತವಾಗಿ ಒಂದು ರೀತಿಯಲ್ಲಿ ಗೌರವಿಸಿದರೆ, ಇನ್ನೊಂದು ರೀತಿಯಲ್ಲಿ ದೇವರ ಭಜನೆಯ ರೂಪದಲ್ಲಿ ಗೌರವಿಸುವಂತಹ ಕ್ರಮ ಕಟೀಲಿನಲ್ಲಿ ಭಾಳ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ. ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾಗಿ GSP ಸಮುದಾಯದವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಭಜನೆ ಮಾಡುವಂತಹ ಕ್ರಮ ಇಲ್ಲಿದೆ. ಅದರೊಂದಿಗೆ ನರಕ ಚತುರ್ದಶಿಯ ದಿನ ಅಥವಾ ಅದರ ಮರುದಿನ ಇಲ್ಲಿ ಭಜನಾ 24 ದಿನಗಳ ಕಾಲ ಭಜನೆ ನಡೆಯುವಂತಹ ಕ್ರಮ ಇದೆ. ಅದರೊಂದಿಗೆ ಕಾರ್ತಿಕ ಶುದ್ಧ ಏಕಾದಶಿ ದಿವಸ 24 ಗಂಟೆ ನಿರಂತರವಾಗಿ ಭಜನೆ ನಡೀತದೆ. ಕಾರ್ತಿಕ ಮಾಸ ಇಡೀ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಭಕ್ತಾದಿಗಳು ಬಂದು ಭಜನೆ ಮಾಡ್ತಾರೆ. ಅದರೊಂದಿಗೆ ನವರಾತ್ರಿ, ಜಾತ್ರೆ ಇಂತಹ ವಿಶೇಷಗಳಲ್ಲಿ ಭಕ್ತಾದಿಗಳು ಭಜನೆ ಮಾಡತಕ್ಕಂಥದ್ದು ಕಟೀಲಿನಲ್ಲಿ ಸಾಮಾನ್ಯ. ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಶುಕ್ರವಾರ ದೇವರ ಒಳಗೆ ಒಂದು ಸಂಗೀತ ಕಾರ್ಯಕ್ರಮ ಅಥವಾ ಭರತನಾಟ್ಯಾದಿ ಕಾರ್ಯಕ್ರಮಗಳು ನಡೀತದೆ. ಈ ಮೂಲಕವಾಗಿ ನೃತ್ಯ ಗೀತಾದಿಗಿಸ್ಸಹ ಪೂಜಾ ಕರ್ಮ ಸಮಾಚರೇತ್ ಅಂತ ಏನು ಆಗಮಶಾಸ್ತ್ರದಲ್ಲಿ ಪ್ರಮಾಣ ಹೇಳಿದಾರೋ ಅಂತಹ ಎಲ್ಲ ರೀತಿಯಲ್ಲಿಯೂ ಸಹ ಇಲ್ಲಿ ಆರಾಧನೆ ನಡೀತದೆ. ಇದರೊಂದಿಗೆ ಕಟೀಲಿನ ವಿದ್ಯಾಸಂಸ್ಥೆ ಇದೆ. ವಿದ್ಯಾಸಂಸ್ಥೆಯಲ್ಲಿಯೂ ಒಂದು ಶಾರದೆಯ ಮೂರ್ತಿಯನ್ನು ಇಡಲಾಗಿದೆ. ಪ್ರತಿ ಶುಕ್ರವಾರ ಸುಮಾರು 108 ವರ್ಷಗಳಿಂದಲೂ ನಿರಂತರವಾಗಿ ಭಜನೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಡೀತದೆ. ಪ್ರತಿ ಮಂಗಳವಾರ ಉಳಿದ ಶಾಲಾ ಸಂಸ್ಥೆಗಳ ವತಿಯಿಂದ ಭಜನೆ ನಡೆಯತಕ್ಕಂತಹ ಕಾರ್ಯಕ್ರಮ ಇದೆ. ಭಜನಾ ಸೇವೆಯಿಂದಲೂ ಆ ಶಾಲೆಯಲ್ಲಿ ಕೊಡತಕ್ಕಂತಹ ಪರಿಪಾಠ ಕಟೀಲಿನಲ್ಲಿ ರೂಢಿಯಾಗಿದೆ. ಒಟ್ಟು ಸ್ತೋತ್ರದಿಂದ, ಸ್ತುತಿಯಿಂದ, ಭಜನೆಯಿಂದ ಸಂತೋಷ ಕೊಡುವಂಥದ್ದು ಕಟೀಲು ದೇವರಿಗೆ ಸಂತೃಪ್ತಿಯನ್ನು ಕೊಡುವಂಥದ್ದು ಎನ್ನುವಂಥದ್ದು ಸರ್ವವಿಧವಾದಂತಹ ವಿದಿತವಾದಂತಹ ಒಂದು ವಿಷಯ. ನಿಮ್ಮ ಹೆಸರು ನೀವೇನಾಗಿದೆ? ನಾನು ಶ್ರೀಹರಿನಾರಾಯಣ ದಾಸ ಆಸ್ರಣ್ಣ ಅಂತ ಈ ದೇವಸ್ಥಾನದಲ್ಲಿ ಆನುವಂಶಿಕ ಅರ್ಚಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ.